ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು ಅತಿ ಹೆಚ್ಚು ಬಳಕೆಯಲ್ಲಿರುವ ಜಿರೋಡಾಲ್ SP ಮಾತ್ರೆಯ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಯೋಣ. ಇದು ಯಾವ ಕಾಯಿಲೆಗೆ ಕೆಲಸ ಮಾಡುತ್ತದೆ, ಇದನ್ನು ಹೇಗೆ ಬಳಸಬೇಕು ಮತ್ತು ಹೇಗೆ ತೆಗೆದುಕೊಳ್ಳಬೇಕು, ಇದರ ಅಡ್ಡ ಪರಿಣಾಮಗಳೇನು ಅನ್ನೋದನ್ನು ಈ 2 ನಿಮಿಷದ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಮೊದಲನೆಯದಾಗಿ ಜಿರೋಡಾಲ್ SP ಒಂದು ಕಾಂಬಿನೇಷನ್ ಮೆಡಿಸಿನ್. ಇದರಲ್ಲಿ 3 ಮುಖ್ಯ ಅಂಶಗಳಿವೆ. ಅಸೆಕ್ಲೋಫಿನಾಕ್ ಇದು ಜ್ವರ ನಿವಾರಕ, ಪ್ಯಾರಾಸಿಟಮಾಲ್ ಇದು ಜ್ವರ ಮತ್ತು ನೋವನ್ನು ಕಡಿಮೆ ಮಾಡುತ್ತದೆ, ಸೆರಾಟಿಪಿಪ್ಟಿಡೇಸ್ ಇದು ಗಾಯ ಅಥವಾ ನೋವಿರುವ ಜಾಗದಲ್ಲಿನ ಬಾವು ಅಥವಾ ಉರಿಯೂತವನ್ನು ಕಡಿಮೆ ಮಾಡುವ ಎಂಜೈಮ್ ಆಗಿದೆ. ಈ ಮಾತ್ರೆಯನ್ನು ಮುಖ್ಯವಾಗಿ ಈ ಕೆಳಗಿನ ಸಮಸ್ಯೆಗಳಿಗೆ ಬಳಸಲಾಗುತ್ತದೆ: ಸ್ನಾಯು ನೋವು ಮತ್ತು ಕೀಲು ನೋವು, ಸಂಧಿವಾತ ಸಂಬಂಧಿತ ನೋವುಗಳು, ಶಸ್ತ್ರಚಿಕಿತ್ಸೆ ಅಥವಾ ಗಾಯದ ನಂತರ ಉಂಟಾಗುವ ನೋವು ಅಥವಾ ಬಾವು, ಹಲ್ಲು ನೋವು ಮತ್ತು ಗಂಟಲು ನೋವು, ಬೆನ್ನು ನೋವು ಮತ್ತು ಸ್ನಾಯುಗಳ ಸೆಳೆತಕ್ಕೆ ಇದು ರಾಮಬಾಣ. ಸಾಮಾನ್ಯವಾಗಿ ವೈದ್ಯರು ಇದನ್ನು ದಿನಕ್ಕೆ 2 ಬಾರಿ ಬೆಳಗ್ಗೆ ರಾತ್ರಿ ತೆಗೆದುಕೊಳ್ಳಲು ಸೂಚಿಸುತ್ತಾರೆ. ನೆನಪಿಡಿ, ಈ ಮಾತ್ರೆಯನ್ನು ಖಾಲಿ ಹೊಟ್ಟೆಯಲ್ಲಿ ತೆಗೆದುಕೊಳ್ಳಬೇಡಿ. ಊಟದ ನಂತರ ಅಥವಾ ಹಾಲಿನ ಜೊತೆಗೆ ತೆಗೆದುಕೊಳ್ಳುವುದರಿಂದ ಹೊಟ್ಟೆಯಲ್ಲಿ ಉರಿ ಅಥವಾ ಅಸಿಡಿಟಿ ಆಗುವುದನ್ನು ತಡೆಯುತ್ತದೆ. ಕೆಲವರಿಗೆ ವಾಂತಿ, ಹೊಟ್ಟೆ ನೋವು ಅಥವಾ ತಲೆ ಸುತ್ತು ಬರುವುದು. ಒಂದು ವೇಳೆ ನಿಮಗೆ ಲಿವರ್ ಅಥವಾ ಕಿಡ್ನಿ ಸಮಸ್ಯೆ ಇದ್ದರೆ ಅಥವಾ ನೀವು ಗರ್ಭಿಣಿಯಾಗಿದ್ದರೆ ವೈದ್ಯರ ಸಲಹೆ ಇಲ್ಲದೆ ಇದನ್ನು ಬಳಸಬೇಡಿ. ಹಾಗೆಯೇ ಈ ಮಾತ್ರೆ ತೆಗೆದುಕೊಂಡಾಗ ಆಲ್ಕೋಹಾಲ್ ಸೇವನೆ ಮಾಡುವುದು ಅಪಾಯಕಾರಿ. ಒಂದು ವೇಳೆ ಮೆಡಿಕಲ್ ಶಾಪ್ನಲ್ಲಿ ಜಿರೋಡಾಲ್ SP ಸಿಗದಿದ್ದರೆ ನೀವು ಅದರ ಬದಲಿಗೆ ಹೈಪಿನಾಕ್ SP, ಸಿಗ್ನೋಫ್ಲಾಮ್ ಅಥವಾ ಎನಾಲ್ಜೋಲ್ SP ಮಾತ್ರೆಗಳನ್ನು ತೆಗೆದುಕೊಳ್ಳಬಹುದು. ಇವುಗಳ ಕೆಲಸವು ಒಂದೇ ಆಗಿರುತ್ತದೆ. ಇದು ಇವತ್ತಿನ ಮಾಹಿತಿ. ಯಾವುದೇ ಔಷಧಿಯನ್ನು ತೆಗೆದುಕೊಳ್ಳುವ ಮೊದಲು ನಿಮ್ಮ ವೈದ್ಯರನ್ನು ಸಂಪರ್ಕಿಸುವುದು ಕಡ್ಡಾಯ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.